ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಎಜುಕೇಷನ್ ಸೈಕಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀವಿ. ಅದೇ ಟ್ರಯಲ್ ಆ್ಯಂಡ್ ಎರರ್ ಥಿಯರಿ ಬೈ ಎಡ್ವರ್ಡ್ ಥಾಂಡೈಕ್. ಈ ವಿಡಿಯೋದಲ್ಲಿ ನಾವು ಏನೇನು ನೋಡ್ತಿದ್ದೀವಿ ಅಂದರೆ ಪಜಲ್ ಬಾಕ್ಸ್ ಎಕ್ಸ್ಪೆರಿಮೆಂಟ್, ಲಾಸ್ ಆಫ್ ಲರ್ನಿಂಗ್, ಸಬಾರ್ಡಿನೇಟ್ ಲಾಸ್ ಆಫ್ ಲರ್ನಿಂಗ್, ಅಡ್ವಾನ್ಸ್ ಟೆಕ್ನಿಕಲ್ ನೋಟ್ಸ್, ಎಜುಕೇಷನ್ ಇಂಪ್ಲಿಕೇಶನ್ ಆ್ಯಂಡ್ ಕ್ವಿಕ್ ಸಮರಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಸೆಷನ್. ಈ ಥಿಯರಿನ 1898 ಎಡ್ವರ್ಡ್ ಥಾಂಡೈಕ್ ಅವರು ಪ್ರಪೋಸ್ ಮಾಡಿದರು. ಹೆಸರೆಲ್ಲ ಇರೋ ಹಾಗೆ ಮಿಸ್ಟೇಕ್ಸ್ನ ಮಾಡಿ ಬರ್ತಾ ಅದನ್ನು ಎಲಿಮಿನೇಟ್ ಮಾಡಿ ಕಲಿಯೋದು ಇದರ ಮೇನ್ ಕಾನ್ಸೆಪ್ಟ್. ಇದನ್ನು ಕನೆಕ್ಷನಿಸಮ್ ಅಂತ ಕೂಡ ಕರೀತಾರೆ. ಯಾಕಂದರೆ ಲರ್ನಿಂಗ್ ಅಂದರೆ ಒಂದು ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್ ಮಧ್ಯೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋದು ಅಂತ ಥಾಂಡೈಕ್ ಹೇಳಿದ್ದಾರೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಈಗ ಥಾಂಡೈಕ್ ಅವರು ತಮ್ಮ ಥಿಯರಿ ಪ್ರೂವ್ ಮಾಡೋಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದೇ ಫೇಮಸ್ ಪಜಲ್ ಬಾಕ್ಸ್ ಎಕ್ಸ್ಪೆರಿಮೆಂಟ್. 1 ಸೆಕೆಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಹಸಿವಿದ್ದ ಬೆಕ್ಕನ್ನು ಒಂದು ವುಡನ್ ಪಜಲ್ ಬಾಕ್ಸ್ ಒಳಗಡೆ ಹಾಕ್ತಾರೆ. ಬಾಕ್ಸ್ ಹೊರಗಡೆ ಒಂದು ಮೀನು ಇಡ್ತಾರೆ. ಇಲ್ಲಿ ಫಿಶ್ ಸ್ಟಿಮ್ಯುಲಸ್ ಆಗಿ ಕೆಲಸ ಮಾಡುತ್ತೆ. ಬೆಕ್ಕಿಗೆ ತುಂಬ ಹಸಿವಿದೆ, ಅದು ಇದರ ಮೋಟಿವೇಶನ್ ಆರ್ ಡ್ರೈವ್. ಆದರೆ ಬೆಕ್ಕು ಮೀನನ್ನು ಮುಟ್ಟೋಕ್ಕೆ ಬಾರ್ಸ್ ತಡೆಯುತ್ತೆ, ಇದು ಕಾನ್ಫ್ಲಿಕ್ಟ್. ಹಸಿವಿಂದ ಬೆಕ್ಕು ಬಾಕ್ಸ್ ಹೊರಗಡೆ ಬರಲು ರ್ಯಾಂಡಮ್ ಆಗಿ ಟ್ರೈ ಮಾಡುತ್ತೆ. ಬಾರ್ಸ್ ಕಚ್ಚೋದು, ಡೋರ್ಸ್ನ ಸ್ಕ್ರ್ಯಾಚ್ ಮಾಡೋದು, ಈ ಥರ. ಇದಕ್ಕೆ ಕಾನ್ಫ್ಲಿಕ್ಟ್ ಅಂತ ಕರೀತಾರೆ. ಮುಂದೆ ಏನಾಗುತ್ತೆ ಅಂದರೆ ಬೆಕ್ಕು ಹೀಗೆ ರ್ಯಾಂಡಮ್ ಮೂಮೆಂಟ್ಸ್ ಮಾಡ್ತಾ ಇರುವಾಗ ಆಕ್ಸಿಡೆಂಟಲ್ ಆಗಿ ಒಂದು ಲೂಪ್ ಎಳೆಯುತ್ತೆ ಅಥವಾ ಲೆವೆಲ್ ಮೇಲೆ ಕಾಲು ಇಡುತ್ತೆ. ಆಗ ಸಡನ್ಲಿ ಡೋರ್ ಓಪನ್ ಆಗುತ್ತೆ. ಇದು ನಮ್ಮ ಕ್ಯಾಟ್ಗೆ ಸಿಕ್ಕಂಥ ಫಸ್ಟ್ ಸಕ್ಸಸ್. ಇದೇ ಕ್ಯಾಟ್ನ ಮತ್ತೆ ಬಾಕ್ಸ್ ಒಳಗಡೆ ಹಾಕಿದಾಗ ಫಸ್ಟ್ ಸ್ವಲ್ಪ ರ್ಯಾಂಡಮ್ ತಪ್ಪುಗಳು ಮಾಡಿದರೂ ಕೂಡ ವಿತ್ ಈಚ್ ಟ್ರಯಲ್ ಎರರ್ಸ್ ಕಡಿಮೆ ಆಗ್ತಾ ಬರುತ್ತೆ. ಇವೆಂಚುಲಿ ಬೆಕ್ಕು ಬಾಕ್ಸ್ ಒಳಗಡೆ ಹಾಕಿದ ತಕ್ಷಣ ಲೆವರ್ ಪ್ರೆಸ್ ಮಾಡಿ ಹೊರಗಡೆ ಬರೋದಕ್ಕೆ ಕಲಿತ್ಕೊಳ್ಳುತ್ತೆ. In one shot, Thorndike experimented with the cat inside a puzzle box. The cat had to press a lever to escape and get food. Initially, the cat made many random movements. Gradually, it learned the correct action. ಇದರಿಂದ ನಾವೇನು ತಿಳ್ಕೊತೀವಿ ಅಂದರೆ ಲರ್ನಿಂಗ್ ಅನ್ನೋದು ಒಂದು ಸಡನ್ ಆಗಿ ಆಗೋದಲ್ಲ, ಇದು ಗ್ರ್ಯಾಜುಯಲ್ ಆಗಿ ಆಗುತ್ತೆ. ಸೊ ಇಲ್ಲಿ ನಾವು 3 ಕೀ ಕಾನ್ಸೆಪ್ಟ್ನ ನೆನ್ಪಿಡಬೇಕು. ಫಸ್ಟ್ನೇದು ಸ್ಟಿಮ್ಯುಲಸ್ ಅಂದರೆ ಸಿಚುವೇಶನ್ ಆರ್ ಹಂಗರ್. ಸೆಕೆಂಡ್ ಒನ್ ರೆಸ್ಪಾನ್ಸ್, ಇಲ್ಲಿ ರಿಯಾಕ್ಷನ್ ಆಫ್ ದ ಲರ್ನರ್ ಅಂದರೆ ಲೆವರ್ನ ಪ್ರೆಸ್ ಮಾಡಿದ್ದು. ಮತ್ತು ಥರ್ಡ್ SR ಬಾಂಡ್. ಇವೆರಡ ಅಂದರೆ ರೆಸ್ಪಾನ್ಸ್ ಮತ್ತು ಸ್ಟಿಮ್ಯುಲಸ್ ಮಧ್ಯೆ ಇರುವಂಥ ಕನೆಕ್ಷನ್. ಈಗ ನಾವು ಥಾಂಡೈಕ್ ಅವರ ಪ್ರೈಮರಿ ಲಾಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಒನ್ ಈಸ್ ಲಾ ಆಫ್ ರೆಡಿನೆಸ್. ಇಟ್ ಸ್ಟೇಟ್ಸ್ ದಟ್ ಲರ್ನಿಂಗ್ ಹ್ಯಾಪನ್ಸ್ ಬೆಸ್ಟ್ ವೆನ್ ದ ಲರ್ನರ್ ಈಸ್ ರೆಡಿ ಆ್ಯಂಡ್ ಮೋಟಿವೇಟೆಡ್. ಇಲ್ಲಿ ಲರ್ನರ್ ಮೆಂಟಲ್ ಆಗಿ ರೆಡಿ ಮತ್ತು ಮೋಟಿವೇಟೆಡ್ ಆಗಿದ್ದರೆ ಮಾತ್ರ ಲರ್ನಿಂಗ್ ಚೆನ್ನಾಗಿ ಆಗುತ್ತೆ. ಎಕ್ಸಾಂಪಲ್ಸ್ಗೆ ಒಂದು ಸ್ಟೂಡೆಂಟ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿ ಇಂಪ್ರೂವ್ ಆಗ್ತಾನೆ ಅಲ್ವಾ. ಇದನ್ನೇ ಲಾ ಆಫ್ ರೆಡಿನೆಸ್ ಅಂತ ಕರೀತಾರೆ. ಮೂವಿಂಗ್ ಆನ್, ಇನ್ನು 2 ಇಂಪಾರ್ಟೆಂಟ್ ಪ್ರೈಮರಿ ಲಾಸ್ ಇದೆ. ಸೆಕೆಂಡ್ ಒನ್ ಲಾ ಆಫ್ ಎಕ್ಸಸೈಸ್. ಪ್ರಾಕ್ಟೀಸ್ ಮಾಡಿದರೆ ಲರ್ನಿಂಗ್ ಸ್ಟ್ರಾಂಗ್ ಆಗುತ್ತೆ, ಇದು ಯೂಸ್. ಪ್ರಾಕ್ಟೀಸ್ ಬಿಟ್ಟರೆ ವೀಕ್ ಆಗುತ್ತೆ, ಇದು ಡಿಸ್ಯೂಸ್. ನಾವು ನೆಕ್ಸ್ಟ್ ಲಾ ಆಫ್ ಎಫೆಕ್ಟ್. ನಾವು ಮಾಡೋ ಕೆಲಸ ನಮಗೆ ಖುಷಿ ಆರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟರೆ ಆ ಲರ್ನಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಡಿಸ್ಕಂಫರ್ಟ್ ಆಗಿ ಪನಿಷ್ಮೆಂಟ್ ಸಿಕ್ಕರೆ ಅದು ವೀಕ್ ಆಗುತ್ತೆ. ಹಾಗೆ ರಿವಾರ್ಡ್ ಕೊಟ್ಟರೆ ಲರ್ನಿಂಗ್ ಪಕ್ಕ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ತುಂಬ ಇಂಪಾರ್ಟೆಂಟ್. ಸೊ ಲಾ ಆಫ್ ಎಫೆಕ್ಟ್ ಏನಂತ ಹೇಳುತ್ತೆ, ರೆಸ್ಪಾನ್ಸಸ್ ಫಾಲೋಡ್ ಬೈ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಸ್ಟ್ರೆಂಥೆಂಡ್ ಆ್ಯಂಡ್ ರೆಸ್ಪಾನ್ಸಸ್ ಫಾಲೋಡ್ ಬೈ ಡಿಸ್ಕಂಫರ್ಟ್ ಆರ್ ವೀಕನ್ ಅಂತ ಹೇಳುತ್ತೆ. ನಾವು ಲೆಟ್ಸ್ ಟಾಕ್ ಅಬೌಟ್ ಥಾಂಡೈಕ್ ಸೆಕೆಂಡರಿ ಲಾಸ್ ಆಫ್ ಲರ್ನಿಂಗ್. ಫಸ್ಟ್ ಲಾ ಅಂದರೆ ಏನಪ್ಪ ಅಂದರೆ ಲಾ ಆಫ್ ಮಲ್ಟಿಪಲ್ ರೆಸ್ಪಾನ್ಸ್. It states that when a learner faces a new problem, they will try various responses before arriving at the correct one. ಇದು ಏನಂತಂದರೆ ಒಂದು ಹೊಸ ಪ್ರಾಬ್ಲಮ್ ಬಂದಾಗ ಕರೆಕ್ಟ್ ಆನ್ಸರ್ ಸಿಗೋವರೆಗೂ ನಾವು ಬೇರೆ ರೆಸ್ಪಾನ್ಸಸ್ನ ಟ್ರೈ ಮಾಡ್ತಾ ಇರ್ತೀವಿ ಅಂತ ಇದು ಹೇಳುತ್ತೆ. ನೆಕ್ಸ್ಟ್ ಲಾ ಏನಪ್ಪ ಅಂದರೆ ದ ಲಾ ಆಫ್ ಸೆಟ್ ಆರ್ ಆಟಿಟ್ಯೂಡ್. It states that learners' internal set or overall attitude
their motivational or emotional state. Drastically affects what they learn and how quickly they learn it. ಇಲ್ಲಿ ದ ಲಾ ಆಫ್ ಸೆಟ್ ಆರ್ ಆ್ಯಟಿಟ್ಯೂಡ್ ಏನಂತ ಹೇಳುತ್ತೆ ಅಂತಂದರೆ, ಒಂದು ವಿಷಯ ಕಲಿಬೇಕು ಅಂದರೆ ನಮ್ಮ ಮೈಂಡ್ ಸೆಟ್ ಹೇಗಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಪಾಸಿಟಿವ್ ಆ್ಯಟಿಟ್ಯೂಡ್ ಇದ್ದರೆ ಬೇಗ ಕಲಿತೀವಿ. ನೆಕ್ಸ್ಟ್, ಲಾ ಆಫ್ ಪ್ರೊಬಿಟೆನ್ಸಿ ಆಫ್ ಎಲಿಮೆಂಟ್ಸ್. ಇಟ್ ಸ್ಟೇಟ್ಸ್ ದಟ್ ಲರ್ನರ್ ಈಸ್ capable of learning when they can react selectively to important or prominent elements of a situation while ignoring irrelevant or distracting details. ಇದು ಏನು ಹೇಳುತ್ತೆ ಅಂದರೆ, ಒಂದು ಸಿಚುವೇಷನಲ್ಲಿ ಯಾವುದು ಇಂಪಾರ್ಟೆಂಟ್ ಎಲಿಮೆಂಟ್ ಇದೆ ಅದರ ಬಗ್ಗೆ ಮಾತ್ರ ಫೋಕಸ್ ಮಾಡಿ ರಿಯಾಕ್ಟ್ ಮಾಡೋದು ಮತ್ತು ಡಿಸ್ಟ್ರಾಕ್ಟಿಂಗ್ ಡೀಟೇಲ್ಸ್ನ ಇಗ್ನೋರ್ ಮಾಡೋದು ಕಲಿಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಮ್ಮದು ಎಕ್ಸಾಮ್ಸ್ ನಿಯರ್ ಇದ್ದಾಗ ನಾವು ನೋಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದು ಬಿಟ್ಟು ನಾವೇನು ಮಾಡ್ತೀವಿ, ನೋಟ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಇದನ್ನೇ ದ ಲಾ ಆಫ್ ಪ್ರೊಬಿಟೆನ್ಸಿ ಆಫ್ ಎಲಿಮೆಂಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಲಾ, ದ ಲಾ ಆಫ್ ರೆಸ್ಪಾನ್ಸ್ ಬೈ ಅನಾಲಜಿ. It states that if a learner faces a totally new problem, they will draw upon known responses from a similar or analogous previous situation. A learner responds to a new situation based on past experiences or similar situations. ಇಲ್ಲಿ ಹೊಸ ಪ್ರಾಬ್ಲಮ್ ಬಂದಾಗ ಹಿಂದೆ ಕಲಿತಿರುವ ಸಿಮಿಲರ್ ಸಿಚುವೇಶನ್ನ ಯೂಸ್ ಮಾಡಿ ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಸೊ ಇದನ್ನೇ ಲಾ ಆಫ್ ರೆಸ್ಪಾನ್ಸ್ ಬೈ ಅನಾಲಜಿ ಅಥವಾ ಜನರಲೈಸೇಷನ್ ಅಂತ ಕರಿತೀವಿ. ಕೊನೆಯ ಸೆಕೆಂಡರಿ ಲಾ ಏನಂದರೆ ದ ಲಾ ಆಫ್ ಅಸೋಸಿಯೇಟಿವ್ ಶಿಫ್ಟಿಂಗ್. ಇಟ್ ಸ್ಟೇಟ್ಸ್ ದಟ್ ಅಂದರೆ ಲಾ ಆಫ್ ಅಸೋಸಿಯೇಟಿವ್ ಶಿಫ್ಟಿಂಗ್ ಈಸ್ ದ ಪ್ರೋಸೆಸ್ ವೇರ್ ಅ ಲರ್ನರ್ ಕ್ಯಾನ್ ಶಿಫ್ಟ್ ದೇರ್ ರೆಸ್ಪಾನ್ಸ್ ಫ್ರಮ್ ಒನ್ ಸ್ಟಿಮ್ಯುಲಸ್ ಟು ಅ ಕಂಪ್ಲೀಟ್ಲಿ ಡಿಫರೆಂಟ್ ನ್ಯೂಟ್ರಲ್ ಸ್ಟಿಮ್ಯುಲಸ್ ಇಫ್ ದ two stimuli are repeatedly presented together and the learner is repeatedly rewarded for the response. ಇಲ್ಲಿ ಒಂದು ಸ್ಟಿಮ್ಯುಲಸ್ಗೆ ಇರುವ ರೆಸ್ಪಾನ್ಸ್ನ ಕಂಪ್ಲೀಟ್ಲಿ ಹೊಸ ಮತ್ತು ನ್ಯೂಟ್ರಲ್ ಸ್ಟಿಮ್ಯುಲಸ್ಗೆ ಶಿಫ್ಟ್ ಮಾಡ್ತೀವಿ. ಇದು ನಮ್ಮ ಹ್ಯಾಬಿಟ್ಸ್ ಫಾರ್ಮ್ ಆಗೋಕ್ಕೆ ತುಂಬ ಯೂಸ್ ಆಗುತ್ತೆ. ಸೊ ಇದು ಲಾ ಆಫ್ ಅಸೋಸಿಯೇಟಿವ್ ಶಿಫ್ಟಿಂಗ್. ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರಿಗೆ ಈ ಸ್ಲೈಡ್ ತುಂಬ ಇಂಪಾರ್ಟೆಂಟ್. ಅಡ್ವಾನ್ಸ್ ಟೆಕ್ನಿಕಲ್ ನೋಟ್ಸ್. 1930 ಅಲ್ಲಿ ಥಾಂಡೈಕ್ ಅವರು ತಮ್ಮ ಲಾ ಆಫ್ ಎಫೆಕ್ಟ್ನ ರಿವೈಸ್ ಮಾಡಿದರು. ರಿವಾರ್ಡ್ ಬಾಂಡ್ನ ಸ್ಟ್ರೆಂಥನ್ ಮಾಡುತ್ತೆ, ಆದರೆ ಪನಿಷ್ಮೆಂಟ್ ಅದೇ ರೀತಿ ಬಾಂಡ್ನ ವೀಕ್ ಮಾಡಲ್ಲ ಅಂತ ರಿಯಲೈಸ್ ಮಾಡಿಕೊಂಡ್ರು. ಸೊ ಅವ್ರೇನು ಮಾಡ್ತಾರೆ, ಹಿ ರಿವೈಸ್ ದಟ್ ದ ಲಾ ಆಫ್ ಎಫೆಕ್ಟ್ ಸ್ಟೇಟಿಂಗ್ ದಟ್ ವೈಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ರಿವಾರ್ಡ್ ಡೆಫಿನೆಟ್ಲಿ ಸ್ಟ್ರೆಂಥನ್ಸ್ ಅ ಬಾಂಡ್ annoyance, punishment does not necessarily weaken it to the same degree. So the second one, the principle of belongingness. It states that a bond is formed more easily if the stimulus and response belong together logically. ಇಲ್ಲಿ ಪ್ರಿನ್ಸಿಪಲ್ ಆಫ್ ಬಿಲಾಂಗಿಂಗ್ಸ್ ಬಂತು. ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸಸ್ ಲಾಜಿಕಲಿ ಕನೆಕ್ಟ್ ಆಗಿದ್ರೆ ಬಾಂಡ್ ಬೇಗ ಫಾರ್ಮ್ ಆಗುತ್ತೆ ಅಂತ ಹೇಳುತ್ತೆ. ಹಾಗೆ ಸ್ಪ್ರೆಡ್ ಆಫ್ ಎಫೆಕ್ಟ್ ಪ್ರಕಾರ ರಿವಾರ್ಡ್ ಕೊಟ್ಟರೆ ಬರೀ ಆ ಸ್ಪೆಸಿಫಿಕ್ ಬಾಂಡ್ ಮಾತ್ರ ಅಲ್ಲ, ಅದರ ಮುಂದೆ ಹಿಂದೆ ಇರುವ ಬಾಂಡ್ಸ್ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗ್ತವೆ. ಸೊ ಇಲ್ಲಿ ಏನು ಹೇಳುತ್ತೆ, ಆ ರಿವಾರ್ಡ್ ಸ್ಪ್ರೆಡ್ ಆಫ್ ಎಫೆಕ್ಟ್ ಏನು ಹೇಳುತ್ತೆ, ಆ ರಿವಾರ್ಡ್ ಡಸಂಟ್ ಜಸ್ಟ್ ಸ್ಟ್ರೆಂಥನ್ ದ ಸ್ಪೆಸಿಫಿಕ್ SR ಬಾಂಡ್ ಇಟ್ ಫಾಲೋಸ್, ಇಟ್ ಆಲ್ಸೋ ಸ್ಲೈಟ್ಲಿ ಸ್ಟ್ರೆಂಥನ್ಸ್ ಅದರ್ ಬಾಂಡ್ಸ್. ಬೇರೆ ಬಾಂಡ್ಸ್ ಕೂಡ ಇಂಪ್ರೂವ್ ಮಾಡುತ್ತೆ ಅಂತ ಹೇಳುತ್ತೆ ಸ್ಪ್ರೆಡ್ ಆಫ್ ಎಫೆಕ್ಟ್. ಹಾಗೆ ಥಾಂಡೈಕ್ ಬಿಹೇವಿಯರಿಸ್ಟ್ ಆಗಿದ್ರೂ ಕೂಡ ನ್ಯೂರಲ್ ಕನೆಕ್ಷನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದರು. ಇಲ್ಲಿ ಥಾಂಡೈಕ್ ಅವರು ಫಂಕ್ಷನಲಿಸ್ಟ್ ಅಂತ ಕರೆಸ್ಕೊಂಡ್ರು ಅಥವಾ ಬಿಹೇವಿಯರಿಸ್ಟ್ ಅಂತಲೂ ಕರ್ಸ್ಕೊತಾರೆ. ಆದರೆ ಇವರು ಸ್ಪೆಸಿಫಿಕಲಿ he focused on neural connection, that is synaptic strengthening between stimulus and response. Now let us talk about educational implications. ಈಗ ನಾವು ಕಲಿತ ಈ ಥಿಯರಿ ಎಜುಕೇಷನಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋಣ. ಫಸ್ಟ್, ಇಂಪಾರ್ಟೆನ್ಸ್ ಆಫ್ ಪ್ರಾಕ್ಟೀಸ್. ಮ್ಯಾಥ್ಸ್, ಸ್ಪೋರ್ಟ್ಸ್, ಮ್ಯೂಸಿಕ್ ಈ ಥರ ಸಬ್ಜೆಕ್ಟ್ಸ್ಗೆ ಡ್ರಿಲ್ ಆ್ಯಂಡ್ ಪ್ರಾಕ್ಟೀಸ್ ತುಂಬ ವೈಟಲ್ ಆಗುತ್ತೆ. ಸೊ ಟೀಚರ್ಸ್ ಏನು ಮಾಡಬೇಕು, ಮಕ್ಕಳಿಗೆ ಈ ಪ್ರಾಕ್ಟೀಸ್ ಸೆಷನ್ಸ್ನ ಜಾಸ್ತಿ ಕೊಡಬೇಕು ಈ ಸಬ್ಜೆಕ್ಟ್ಸ್ ಮೇಲೆ. ಸೆಕೆಂಡ್ ಒನ್, ಇನ್ಕ್ರಿಮೆಂಟಲ್ ಪ್ರೋಗ್ರೆಸ್. ಹುಡುಗರು ಸ್ಟೆಪ್ ಬೈ ಸ್ಟೆಪ್ಸ್ ಕಲಿತಾರೆ. ಸೊ ಮಿಸ್ಟೇಕ್ಸ್ ಆಗೋದು ನ್ಯಾಚುರಲ್ ಅಂತ ಟೀಚರ್ಸ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಮಕ್ಕಳು ತಪ್ಪು ಮಾಡೋದು ತಪ್ಪಲ್ಲ, ಆದರೆ ನಾವು
ತಪ್ಪನ್ನು ಕರೆಕ್ಟ್ ಮಾಡದೇ ಇರೋದು ಟೀಚರ್ಸ್ ಆಗಿ ನಮ್ಮ ತಪ್ಪಾಗುತ್ತೆ. ಸೊ ಥರ್ಡ್ ಒನ್, ಮೋಟಿವೇಶನ್ ಆ್ಯಂಡ್ ರಿವಾರ್ಡ್ಸ್. ಪನಿಷ್ಮೆಂಟ್ಗಿಂತ ಪ್ರೈಸ್, ಸ್ಟಾರ್ಸ್, ಗ್ರೇಡ್ಸ್ ಕೊಟ್ಟರೆ ಲಾಂಗ್ ಟರ್ಮ್ ಲರ್ನಿಂಗ್ಗೆ ತುಂಬ ಎಫೆಕ್ಟಿವ್ ಆಗುತ್ತೆ. ಸೊ ಫೋರ್ತ್ ಒನ್, ಗೋಲ್ ಓರಿಯೆಂಟೆಡ್ ಲರ್ನಿಂಗ್. ಒಂದು ಕ್ಲಿಯರ್ ಗೋಲ್ ಇದ್ದರೆ ಸ್ಟೂಡೆಂಟ್ಸ್ ಬೇಗ ಕಲಿತಾರೆ. ಸೊ ಟೀಚರ್ಸ್ ಏನು ಮಾಡಬೇಕು, ಗೋಲ್ ಓರಿಯೆಂಟೆಡ್ ಲರ್ನಿಂಗ್ ಬಗ್ಗೆ ಮಕ್ಕಳಿಗೆ ಫೋಕಸ್ ಮಾಡ್ಕೊಳಕ್ಕೆ ಹೇಳಬೇಕು. ಕ್ವಿಕ್ಕಾಗಿ ಹೇಳಬೇಕಂದ್ರೆ, ಲಾ ಆಫ್ ಎಫೆಕ್ಟ್ ಅಂದರೆ ಇಟ್ ಈಸ್ ದ ಲರ್ನಿಂಗ್ ಡಿಪೆಂಡ್ಸ್ ಆನ್ ಕಾನ್ಸಿಕ್ವೆನ್ಸಸ್. ಲಾ ಆಫ್ ಎಕ್ಸರ್ಸೈಸ್ ಮೀನ್ಸ್ ಪ್ರಾಕ್ಟೀಸ್ ಸ್ಟ್ರೆಂಥನ್ಸ್ ಲರ್ನಿಂಗ್. ಲಾ ಆಫ್ ರೆಡಿನೆಸ್ ಮೀನ್ಸ್ motivation matters. Just focus on these keywords, practice and motivation, like this. And law of secondary states that multiple response ಅಂತಂದ್ರೆ trial and error. Law of set or attitude ಅಂದರೆ mindset matters ಅಂತ ಅರ್ಥ. Law of propensity of elements ಅಂದರೆ focus on any key parts. Response by analogy ಅಂತಂದ್ರೆ use past experience. ಅಸೋಸಿಯೇಟಿವ್ ಶಿಫ್ಟಿಂಗ್ ಅಂದರೆ ಟ್ರಾನ್ಸ್ಫರ್ ಆಫ್ ರೆಸ್ಪಾನ್ಸ್. ಸೊ ಫ್ರೆಂಡ್ಸ್, ಇದು ಎಡ್ವರ್ಡ್ ಥಾರ್ನ್ಡೈಕ್ ಅವರ ಟ್ರಯಲ್ ಆ್ಯಂಡ್ ಎರರ್ ಥಿಯರಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡೋಂಟ್ ಮಿಸ್ ಔಟ್, ಯಾಕಂದರೆ ನಮ್ಮ ಮುಂದಿನ ವಿಡಿಯೋ ನಾವು ಥಾರ್ನ್ಡೈಕ್ ಥಿಯರಿ ಮೇಲೆ ಎಕ್ಸಾಮಲ್ಲಿ ಬರೋ ಟಾಪ್ 30 ರಿಪೀಟೆಡ್ ಕ್ವೆಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬೆಲ್ ಐಕನ್ ಪ್ರೆಸ್ ಮಾಡಿ. ಕೀಪ್ ಲರ್ನಿಂಗ್ ಆ್ಯಂಡ್ see you in the next video.